ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ನೀವು ಗೋಧಿ ಹಿಟ್ಟನ್ನು ಉಪಯೋಗಿಸಿ ಚಪಾತಿ ಮಾಡ್ತೀರಾ, ಗೋಧಿ ಹಿಟ್ಟಿನ ದೋಸೆ ಮಾಡ್ತೀರಾ. ಬಟ್ ಇವತ್ತಿನ ವಿಡಿಯೋದಲ್ಲಿ ಗೋಧಿ ಹಿಟ್ಟನ್ನು ಉಪಯೋಗಿಸಿ ಯಾವ ರೀತಿಯಾಗಿ ಮನೆಯಲ್ಲೇ ಪರೋಟ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಅದರಲ್ಲೂ ಸ್ಪೆಷಲ್ ಏನು ಗೊತ್ತಾ, ಮೂರು ಪದಾರ್ಥಗಳನ್ನ ಉಪಯೋಗಿಸಿ ಈ ಒಂದು ಪರೋಟನ ಬಹಳ ಮೃದುವಾಗಿ ಹಾಗೆ ರುಚಿಯಾಗಿ ಮಾಡ್ತಕ್ಕಂಥದ್ದು. ಹಾಗಿರೋ ಬನ್ನಿ ಈ ರೀತಿಯಾದಂಥ ಪರೋಟ ಮಾಡೋದಕ್ಕೆ ಶುರು ಮಾಡೋಣ. ಈಗ ತಾವಿಲ್ಲಿ ನೋಡ್ತಾ ಇರ್ಬೋದು, ಗೋಧಿ ಹಿಟ್ಟಿನ ಪರೋಟ ಮಾಡೋದಕ್ಕೋಸ್ಕರ 2 ಕಪ್ ಅಳತೆಯ ಗೋಧಿ ಹಿಟ್ಟನ್ನು ತಗೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಬಳಸ್ತಾ ಇರ್ತಕ್ಕಂಥದ್ದು. ಹಾಗೆ ಹಿಟ್ಟನ್ನು ಕಲಸೋದಕ್ಕೆ ಎಣ್ಣೆ ಬೇಕಾಗುತ್ತೆ. ಈ 3 ಪದಾರ್ಥಗಳ ಜೊತೆಗೆ ನೀರು ಸಾಕು. ಇದಿಷ್ಟು ಇದ್ಬಿಟ್ರೆ ಸಖತ್ತಾಗಿ ಪರೋಟನ ಸಿದ್ಧ ಮಾಡ್ಕೋಬೋದು. ಪರೋಟನ ಸಿದ್ಧ ಮಾಡೋದಕ್ಕೋಸ್ಕರ ಈಗ ಇಲ್ಲೊಂದು ಬಟ್ಲನ್ನ ತೊಗೊಂಡಿರ್ತಕ್ಕಂಥದ್ದು. ಬಟ್ಲಿಗೆ ಮೊದಲಿಗೆ 2 ಕಪ್ ಅಳತೆಯ ಗೋಧಿ ಹಿಟ್ಟನ್ನು ಹಾಕಿ ಗೋಧಿ ಹಿಟ್ಟನ್ನು ನೀರಾಕಿ ಕಲಸೋದಕ್ಕೆ ಮೊದಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಅಂದರೆ ಪುಡಿ ಉಪ್ಪನ್ನು ಹಾಕಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಚೆನ್ನಾಗಿ ಬೆರೆಯೋ ಹಾಗೆ ಈ ರೀತಿಯಾಗಿ ಡ್ರೈ ಆಗಿ ಒಮ್ಮೆ ಮಿಕ್ಸ್ ಮಾಡಿದ ನಂತರ ನಾವಿಲ್ಲಿ 1 ಕಪ್ ಅಳತೆಯ ನೀರನ್ನು ತೊಗೊಂಡಿರ್ತಕ್ಕಂಥದ್ದು, ಅಂದರೆ 250 ml ನೀರು. ಸ್ವಲ್ಪನೇ ನೀರು ಹಾಕಿ ಗೋಧಿ ಹಿಟ್ಟನ್ನು ಕಲಿಸ್ಕೋಬೇಕು. ನೋಡೋಣ ಎಷ್ಟು ನೀರು ಹಿಡಿಯುತ್ತೆ 1 ಕಪ್ಪಲ್ಲಿ ಅಂತ. ಈ ರೀತಿ ಕಲಿಸ್ಬೇಕಾದ್ರೆ ಒಮ್ಮೆಲೆ ನೀರು ಹಾಕಿ ಕಲಿಸೋದ್ರಿಂದ ಹಿಟ್ಟು ಬಹಳ ತಿಳು ಆಗಿಬಿಡುತ್ತೆ, ಅಳತೆ ಸಿಗೋದಿಲ್ಲ. ಆದ ಕಾರಣ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು. ಸ್ವಲ್ಪ ಹೊತ್ತಿನ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು, ಹಿಟ್ಟನ್ನು ಪರೋಟ ಮಾಡೋದಕ್ಕೆ ಬೇಕಾದಂಥದ್ದಲ್ಲಿ ಕಲಸಾಯಿತು. ಈ ರೀತಿಯಾಗಿ 2 ಕಪ್ ಅಳತೆಯ ಹಿಟ್ಟಿಗೆ 1 ಕಪ್ ಅಳತೆಯ ನೀರು ಇಡಿಸಿರ್ತಕ್ಕಂಥದ್ದು. ಈ ಒಂದು ಹದಕ್ಕೆ ಪರೋಟ ಹಿಟ್ಟನ್ನು ಕಲಸಾದ ನಂತರ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮತ್ತೆ ಕಲಿಸ್ಬೇಕಾಗತ್ತೆ. ಅಂದರೆ ಈ ರೀತಿ ಮಿದ್ದಿ ಕಲಿಸ್ಬೇಕು. ಆಗಲೇ ನಿಮಗೆ ಆ ಒಂದು ಪರೋಟ ಬಹಳ ಚೆನ್ನಾಗಿ ಲೇಯರ್ ಬರ್ತಕ್ಕಂಥದ್ದು, ಸಾಫ್ಟ್ ಆಗ್ತಕ್ಕಂಥದ್ದು. ನಿಜವಾಗ್ಲೂ ಏನಾದ್ರು ತಿಳ್ಕೊಳ್ಳಿ ವೀಕ್ಷಕರೇ, ಗೋಧಿ ಹಿಟ್ಟಿನ ಪರೋಟ ಇದೆಯಲ್ಲ, ಬಿಸಿನಲ್ಲೇ ತಿಂತಾ ಇದ್ದರೆ ಎಷ್ಟು ರುಚಿ ಅಂತೀರಾ. ನಿಜವಾಗ್ಲೂ ಹೋಟ್ಲುಗಳಲ್ಲಿ ಮಾಡ್ತಕ್ಕಂಥ ಪರೋಟಕ್ಕಿಂತ ಬಹಳ ಅದ್ಭುತವಾದ ರುಚಿನ ಒಳಗೊಂಡಿರುತ್ತೆ. ಅದಂತೂ ನಿಜ. ಕೆಲವೊಂದು ಮಸಾಲ ಗ್ರೇವಿ ಮಾಡಿದಾಗ ಅಥವಾ ನಾನ್ ವೆಜ್ ಪ್ರಿಯರು ಏನಾದ್ರು ನಾನ್ ವೆಜ್ ಅಡುಗೆ ಮಾಡಿದಾಗ, ಸಾಂಬಾರು ಗ್ರೇವಿ, ಖಂಡಿತ ಈ ರೀತಿಯಾದಂಥ ಪರೋಟನ ಒಮ್ಮೆ ಮಾಡಿ ನೋಡಿ. ಲೈಫ್ ಟೈಮ್ ಪದೇ ಮಾಡ್ತಾನೆ ಇರ್ತೀರ, ಅದಂತೂ ಗ್ಯಾರಂಟಿ ವೀಕ್ಷಕರೇ. ಎಣ್ಣೆನೂ ಹಾಕಿ ಈ ರೀತಿ ಚೆನ್ನಾಗಿ ಕಲಸಾದ ನಂತರ ಮಿನಿಮಮ್ ಅಂದರೂ ಅರ್ಧ ಗಂಟೆಯಿಂದ 1 ಗಂಟೆವರೆಗೂ ಈ ಹಿಟ್ಟನ್ನು ಹಾಗೆ ಇಡಬೇಕಾಗತ್ತೆ. ಹಾಗೆ ಇಟ್ಟು ಮತ್ತಷ್ಟು ಮೃದು ಆಗುತ್ತೆ. ಈಗಿಲ್ಲಿ ಅರ್ಧ ಗಂಟೆಯಿಂದ 1 ಗಂಟೆಗಳ ಕಾಲ ನೀಟಾಗಿ ಹಿಟ್ಟನ್ನು ಹೊಂದ್ಕೊಳ್ಳೋದಕ್ಕೆ ಬಿಟ್ಟಿದ್ವಿ. ಮೊದಲೇ ಹೇಳಿದಾಗೆ ಸ್ವಲ್ಪ ಹೆಚ್ಚು ಸಮಯ ಹೊಂದ್ಕೊಳ್ಳೋಕೆ ಬಿಟ್ಟರೆ ಬಹಳ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈಗ ನೋಡ್ತಾ ಇರ್ಬೋದು, ಹಿಟ್ಟು ಸ್ವಲ್ಪ ಮೃದುವಾಗಿ ಉಬ್ತಾ ಇದೆ. ಈಗ ಮತ್ತೊಮ್ಮೆ ನೀಟಾಗಿ ಕಲಸಿ ನಾದ್ಕೋಬೇಕಾಗತ್ತೆ. ಎಷ್ಟು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿ ಕಲಿಸ್ಕೊಳ್ತಿರೋ ಅಷ್ಟು ಮೃದುವಾಗಿರುತ್ತೆ ಪರೋಟ. ಯಾವಾಗಲೂ ಮನೆಯಲ್ಲೇ ಚಪಾತಿ ಮಾಡ್ತಾನೆ ಇರ್ತೀರ, ಈ ರೀತಿಯಾಗಿ ಒಮ್ಮೆ ಪರೋಟ ಮಾಡಿ ನೋಡಿ. ಈ ರೀತಿ ಚೆನ್ನಾಗಿ ಮಿದ್ದಾದ ನಂತರ ಒಂದು ದಪ್ಪ ನಿಂಬೆಹಣ್ಣು ಗಾತ್ರದಷ್ಟು ಹಿಟ್ಟನ್ನು ತಗೊಂಡು ಉಂಡೆ ಮಾಡ್ಕೋಬೇಕಾಗತ್ತೆ. ಜನರಲಾಗಿ ಒಂದು ಚಪಾತಿ ಮಾಡೋದಕ್ಕೆ ಎಷ್ಟು ಹಿಟ್ಟನ್ನು ತೊಗೊಳ್ತೀವೋ ಅದಕ್ಕೆ ಡಬಲ್ ಆಗಿ ಹಿಟ್ಟನ್ನು ತಗೋಬೇಕು. ಈ ಒಂದು ಸೈಜಲ್ಲಿ ಉಂಡೆನ ಸಿದ್ಧ ಮಾಡ್ಕೋಬೇಕು. ಈಗ ತಾವಿಲ್ಲಿ ನೋಡ್ತಾ ಇರ್ಬೋದು, ಒಟ್ಟಾರೆಯಾಗಿ 8 ಉಂಡೆಗಳನ್ನ ಸಿದ್ಧ ಮಾಡಿರ್ತಕ್ಕಂಥದ್ದು. ನಾವು ತೊಗೊಂಡಂಥ ಗೋಧಿ ಹಿಟ್ಟಿನ ಕ್ವಾಂಟಿಟಿನಲ್ಲಿ 8 ಪರೋಟಗಳನ್ನ ಸಿದ್ಧ ಮಾಡ್ಕೋಬೋದು. ಈಗ ಉಂಡೆ ಏನೋ ಕಟ್ಟಾಯಿತು. ಪರೋಟಾಗೆ ಬೇಕಾದಂಥ ರೀತಿಯಲ್ಲಿ ಯಾವ ರೀತಿ ಲಟ್ಟಿಸ್ಕೋಬೇಕು ಅಂತ ಈಗ ನೋಡ್ಕೊಳ್ಳೋರಂತೆ. ಈಗ ಮೊದಲಿಗೆ ಒಂದು ಉಂಡೆನ ತಗೊಳ್ಳೋಣ. ಸ್ವಲ್ಪ ರೌಂಡ್ ಮಾಡಿಕೊಂಡು ತದನಂತರ ಆ ಉಂಡೆನ ಸ್ವಲ್ಪ ಫ್ಲಾಟ್ ಮಾಡಿ ಗೋಧಿ ಹಿಟ್ಟಲ್ಲಿ ಅದ್ದಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ತೆಳ್ಳಿಗೆ ಲಟ್ಟಿಸ್ಕೋಬೇಕಾಗತ್ತೆ. ಚಪಾತಿಗೆ ನಾವು ಜಸ್ಟ್ ಈ ರೀತಿ ಪ್ಲೈನಾಗಿ ಲಟ್ಟಿಸಿದ್ರಾಯಿತು. ಬಟ್ ಇದು ಪರೋಟ ಆಗಿರೋದ್ರಿಂದ ಮಣೆ ತುಂಬ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ತೆಳುಗೆ ಉರುಟಿರ್ತಕ್ಕಂಥದ್ದು. ಈಗ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಹಿಟ್ಟಿನ ಮೇಲ್ಮೈಯೆಲ್ಲ ಎಣ್ಣೆ ಕೋಟಿಂಗ್ ಆಗೋ ಹಾಗೆ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ಸ್ಪ್ರೆಡ್ ಮಾಡಿದ ನಂತರ ಒಂದು ಕಟರ್ನ ಸಹಾಯದಿಂದ ನೀಟಾಗಿ ಕಟ್ ಮಾಡ್ಕೋಬೇಕು. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚಿಕ್ಕ ಲೇಯರಾಗಿ ಕಟ್ ಮಾಡ್ಕೊಳ್ಳಿ.
ಪಿಜ್ಜಾ ಕಟ್ಟರ್ ಇಲ್ಲ ಅಂದರೆ ಖಂಡಿತ ನೀವು ಚಾಕು ಸಹಾಯದಿಂದನೂ ಈ ರೀತಿಯಾಗಿ ಎಳೆ ಎಳೆಯಾಗಿ ಕಟ್ ಮಾಡ್ಕೋಬೋದು. ಆ್ಯಕ್ಚುಲಿ ಈ ಪರೋಟ ಎಲ್ಲ ಮಾಡಬೇಕಾದ್ರೆ ಒಂದು ಮಾರ್ಬಲ್ ಇರುತ್ತಲ್ಲ ಅದ್ರ ಮೇಲೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಎದ್ದೇಳುತ್ತೆ. ಮಣೆ ಮೇಲೆ ಈ ರೀತಿ ಮಾಡ್ಕೋಬೇಕಾದ್ರೆ ಏನಾಗುತ್ತೆ, ಸ್ವಲ್ಪ ಹೆಣ್ತಕ್ಕಂಥ ಪ್ರಮೇಯ ಇರುತ್ತೆ. ಆದರೂ ಸಹ ತಾವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಲೇಯರ್ ಆಗಿ ಸಿದ್ಧವಾಗಿದೆ ಅಂತ. ನೋಡಿ, ಇದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೋಬೇಕು ಅಂದರೆ ನೀಟಾಗಿ ಎಳ್ಕೋಬೇಕು, ಅವಾಗ ಇನ್ನೂ ಉದ್ದ ಆಗುತ್ತೆ. ತದನಂತರ ರೋಲ್ ಮಾಡಬೇಕಾಗತ್ತೆ. ಈ ರೀತಿ ರೋಲ್ ಮಾಡಿಕೊಂಡು ಮತ್ತೆ ಇದನ್ನು ಲಟ್ಟಿಸ್ಕೋಬೇಕು. ನಂತರ ಈಗ ಯಾವ ರೀತಿಯಾಗಿ ಚಪಾತಿನ ಲಟ್ಟಿಸ್ತೀವೋ ಅದೇ ರೀತಿಯಾಗಿ ಲಟ್ಟಿಸ್ಬೇಕಾಗತ್ತೆ. ಲಟ್ಟಿಸ್ಬೇಕಾದ್ರೆ ತುಂಬ ಪ್ರೆಷರ್ ಹಾಕ್ಬೇಡಿ, ಸ್ಮೂತಾಗಿ ಲಟ್ಟಿಸ್ಕೋಬೇಕು. ಆಗ ಪದರಗಳು ಹಾಗೆ ಉಳಿಯೋದಕ್ಕೆ ಹೆಲ್ಪ್ ಆಗುತ್ತೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು ಬಹಳ ಸುಲಭವಾಗಿ ಬಹಳ ಬೇಗ ಪರೋಟನ ಲಟ್ಸಾಯಿತು. ಇದನ್ನು ಕಾವಲಿ ಮೇಲೆ ಹಾಕಿ ಬೇಯಿಸ್ಕೊಳ್ಳೋಣ. ಈಗ ಇಲ್ಲಿ ಪರೋಟನ ಬೇಯಿಸೋದಕ್ಕೋಸ್ಕರ ಒಂದು ಕಾವಲಿನ ಬಿಸಿ ಮಾಡಿರ್ತಕ್ಕಂಥದ್ದು, ಬಿಸಿಯಾದಂಥ ಕಾವಲಿ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ. ಈ ರೀತಿ ಎಣ್ಣೆನ ಹಾಕಿದ ನಂತರ ನೀಟಾಗಿ ಲಟ್ಟಿಸಿದಂಥ ಪರೋಟನೂ ಹಾಕಿ ಮೀಡಿಯಂ ಫ್ಲೇಮ್ನಲ್ಲೇ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ಈ ಪರೋಟನ ಒಟ್ಟು 2 ನಿಮಿಷಗಳ ಕಾಲ ಬೇಯಿಸಬೇಕು. ಅಂದರೆ ಒಂದು ಕಡೆ 1 ನಿಮಿಷ, ಮತ್ತೊಂದು ಕಡೆ 1 ನಿಮಿಷ, ಪ್ರತಿ 30 ಸೆಕೆಂಡ್ಗೊಮ್ಮೆ ತಿರುಗಿಸಿ ಪರೋಟನ ಬೇಯಿಸ್ಕೋಬೇಕು. ಯಾಕೆಂದರೆ ಸ್ವಲ್ಪ ಮಂದ ಇರುತ್ತಲ್ವ, ಆದ ಕಾರಣ ಎಲ್ಲ ಕಡೆಯೂ ಚೆನ್ನಾಗಿ ಈಕ್ವಲ್ ಆಗಿ ಬೇಯಿಸ್ಕೋಬೇಕಾಗುತ್ತೆ. ಪರೋಟ ಸ್ವಲ್ಪ ಬೆಂದಾದ ನಂತರ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ. ಪರೋಟಗೆ ಚೆನ್ನಾಗಿ ಎಣ್ಣೆ ಕುಡಿಸ್ಬೇಕು, ಆವಾಗಲೇ ಪರೋಟ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಒಂದು ಕಡೆ 30 ಸೆಕೆಂಡು ಬೆಂದಿರ್ತಕ್ಕಂಥದ್ದು, ಮತ್ತೊಂದು ಕಡೆಯೂ 30 ಸೆಕೆಂಡು ಬೇಯಿಸೋಣ. ಮತ್ತೊಂದು ಕಡೆಯೂ ಸ್ವಲ್ಪ ಬಿಸಿಯಾದ ನಂತರ ಎಣ್ಣೆ ಹಾಕಿ ನೀಟಾಗಿ ಕೋಟಿಂಗ್ ಮಾಡ್ಕೋಬೇಕು. ಖಂಡಿತ ವೀಕ್ಷಕರೇ, ಈ ರೀತಿಯಾದಂಥ ಪರೋಟ ಸಾಕಷ್ಟು ತಿಂತೀರಾ. ಯಾಕೆಂದರೆ ಇದರ ರುಚಿ ಆ ಥರ ಬಿಸಿನಲ್ಲೇ ತಿನ್ನೋದ್ರಿಂದ ಮತ್ತಷ್ಟು ರುಚಿ ಇರುತ್ತೆ. ಇಷ್ಟೊಂದು ಸಾಫ್ಟಾಗಿ ಇಷ್ಟೊಂದು ಚೆನ್ನಾಗಿ ಮಾಡ್ಬೋದು ಆ ಮನೆಯಲ್ಲಿ ಪರೋಟ ಅನಿಸುತ್ತೆ. ಒಮ್ಮೆ ನೀವು ಸಹ ಮಾಡಿ ನೋಡಿ, ಮಾಡೇ ಮಾಡ್ತೀರಾ ಗೊತ್ತು. ಮಾಡಾದಮೇಲೆ ಖಂಡಿತ ಹೇಗಿತ್ತು ಅಂತ ನಮಗೂ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಈಗ ಒಟ್ಟಾರೆಯಾಗಿ 2 ನಿಮಿಷಗಳ ಕಾಲ ಪರೋಟನ ಚೆನ್ನಾಗಿ ಬೇಯಿಸಾಯಿತು, ಪರೋಟನೂ ಸಿದ್ಧವಾಯಿತು. ಈಗ ಕಾವಲಿಯಿಂದ ಹೊರ ತೆಗೆದು ಒಂದು ತಟ್ಟೆಗೆ ಹಾಕೋಣ. ನೋಡ್ತಾ ಇದ್ದೀರಲ್ಲ, ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಪರೋಟ ಅಂತ. ಖಂಡಿತ ಬಿಸಿನಲ್ಲೇ ತಿನ್ನೋದಕ್ಕೆ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಒಂದೇ ಕೈಯಲ್ಲಿ ಈ ಪರೋಟನ ನೀಟಾಗಿ ಕಟ್ ಮಾಡ್ಬೋದು, ಅಷ್ಟು ಸಾಫ್ಟಾಗಿರುತ್ತೆ. ಅಂತೂ ಇಂತೂ ನೋಡೋರಲ್ಲ ಯಾವ ರೀತಿಯಾಗಿ ಪರೋಟನ, ಅದು ಗೋಧಿ ಹಿಟ್ಟಿನ ಪರೋಟನ ಮನೆಯಲ್ಲೇ ತಯಾರು ಮಾಡ್ಬೋದು ಅಂತ. ಈ ಒಂದು ಪರೋಟದ ರುಚಿಗೆ ಮನಸ್ಸು ಪದೇ ಪದೇ ಈ ರೀತಿ ಪರೋಟನ ಮಾಡೋಣ ಅಂತ ಹೇಳುತ್ತೆ ಅಂತ ಹೇಳ್ತಾ, ತಮಗೂ ಸಹ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಪರೋಟ ಮಾಡಿದಾಗ, ರೋಟಿ ಮಾಡಿದಾಗ, ಬಿರಿಯಾನಿಗಳು ಮಾಡಿದಾಗ, ಅಥವಾ ಕೆಲವೊಂದು ಗೀ ರೈಸ್ ಆಗ್ಬೋದು, ಹಾಗೆ ಕುಷ್ಕ ರೈಸ್ ಆಗ್ಬೋದು, ಈ ರೀತಿಯಾದಂಥ ರೆಸಿಪಿಗಳು ಮಾಡಿದಾಗ ಸೇರ್ವ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಎಲ್ಲ ರೆಸಿಪಿಗಳಿಗೆ ಸೂಪರ್ ಕಾಂಬಿನೇಷನ್ ಆದಂಥ ಸೇರ್ವನ ಮಸಾಲಭರಿತವಾಗಿ ರುಚಿಕರವಾಗಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀವಿ. ಹಾಗೆ ಬನ್ನಿ ಸೇರ್ವ ಮಾಡೋದಕ್ಕೆ ಶುರು ಮಾಡೋಣ. ಈಗ ಸೇರ್ವ ಮಾಡೋದಕ್ಕೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಈ ರೀತಿಯಾದಂಥ ಸೇರ್ವ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಹೆಚ್ಚೇ ಬೇಕಾಗುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ. ಬಿಸಿಯಾದಂಥ ಎಣ್ಣೆಗೆ ಸೋಂಪು ಕಾಳು ಸ್ವಲ್ಪ, 1 ಇಂಚಿನ ಚಕ್ಕೆ, 2 ಲವಂಗ, 2 ಏಲಕ್ಕಿ ಕಾಯಿನ ಹಾಕಿ 30 ಸೆಕೆಂಡ್ಗಳ ಕಾಲ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು. ಈ ರೀತಿ 30 ಸೆಕೆಂಡು ಎಣ್ಣೆಯಲ್ಲಿ ಬಿಸಿ ಮಾಡಿದ ನಂತರ ಈಗ ಈ ರೀತಿ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ 2 ಈರುಳ್ಳಿನ ಒಗ್ಗರಣೆಗೆ ಹಾಕಿ, ಈರುಳ್ಳಿ ಜೊತೆಗೇ 2 ಹಸಿಮೆಣಸಿನ್ಕಾಯಿಗಳನ್ನ ಮಧ್ಯಕ್ಕೆ ಸೀಳಿ ಬಳಸ್ತಾ ಇರ್ತಕ್ಕಂಥದ್ದು. ಈ ಪದಾರ್ಥಗಳ ಜೊತೆಗೇ ಸ್ವಲ್ಪನೇ ಸ್ವಲ್ಪ ಪುದೀನ ಸೊಪ್ಪನ್ನು ಸಹ ಹಾಕಿ 4 ರಿಂದ 5 ನಿಮಿಷಗಳ ಕಾಲ ಈರುಳ್ಳಿ ಹಾಗೆ ಮಿಕ್ಕೆಲ್ಲ ಪದಾರ್ಥಗಳನ್ನು ಫ್ರೈ ಮಾಡ್ಕೋಬೇಕು. ಈ ರೀತಿ ಈ ಪದಾರ್ಥನೆಲ್ಲ ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕು. ಈಗಿಲ್ಲಿ ಸರಿಸುಮಾರು 1 ನಿಮಿಷಗಳ ಕಾಲ ಈರುಳ್ಳಿನ ಫ್ರೈ ಮಾಡಾಯಿತು. ಈ ಸಮಯದಲ್ಲಿ ಸ್ವಲ್ಪನೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಮತ್ತೆ ಉಳಿದಂಥ 4 ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ ಎಲ್ಲ ಪದಾರ್ಥನೂ. ಒಗ್ಗರಣೆಗೆ ಹಾಕಿದಂಥ ಎಲ್ಲ ಪದಾರ್ಥಗಳನ್ನು
5 ನಿಮಿಷಗಳ ಕಾಲ ಚೆನ್ನಾಗಿ ಮೀಡಿಯಂ ಫ್ಲೇಮ್ನಲ್ಲೇ ಹುರಿದಾಯಿತು. ಈ ಸಮಯದಲ್ಲಿ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ 30 ಸೆಕೆಂಡ್ಗಳ ಕಾಲ, ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರ್ತಕ್ಕಂಥ ಹಸಿ ವಾಸನೆ ಹೋಗೋವರೆಗೂ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಬಿಸಿ ಮಾಡಿದ ನಂತರ ಮಸಾಲ ಪುಡಿಗಳಾದಂಥ ಅಚ್ಚ ಖಾರದ ಪುಡಿ 1 ಟೇಬಲ್ ಸ್ಪೂನಷ್ಟು, ಹಾಗೆ ಧನಿಯಾ ಪುಡಿ 1 ಟೇಬಲ್ ಸ್ಪೂನಷ್ಟು, ಜೊತೆಗೆ ಸ್ವಲ್ಪ ಅರಿಶಿಣದ ಪುಡಿನೂ ಸಹ ಹಾಕಿ ಈ ಮಸಾಲ ಪುಡಿಗಳು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಮಸಾಲ ಪುಡಿಗಳು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಿದ ನಂತರ ಈ ಸಮಯದಲ್ಲಿ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ 4 ನಾಟಿ ಟೊಮೊಟೊ ಹಣ್ಣನ್ನು ಹಾಕಿ ಟೊಮೊಟೊ ಹಣ್ಣು ಫ್ರೈ ಮಾಡ್ತಕ್ಕಂಥ ಈ ಒಂದು ಸಮಯದಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಟೊಮೊಟೊ ಹಣ್ಣು ಚೆನ್ನಾಗಿ ಬೆಂದು ಸಾಫ್ಟ್ ಆಗಬೇಕು, ಅಂದರೆ ಬಹಳ ಚೆನ್ನಾಗಿ ಬೆಂದು ಮೃದು ಆಗಬೇಕು. ಅಲ್ಲಿವರೆಗೂ ಟೊಮೊಟೊ ಹಣ್ಣನ್ನು ಫ್ರೈ ಮಾಡ್ಕೋಬೇಕು. ಈ ರೀತಿಯಾದಂಥ ಗ್ರೇವಿ ಮಾಡಬೇಕಾದ್ರೆ ಎಷ್ಟು ಚೆನ್ನಾಗಿ ಟೊಮೊಟೊ ಹಣ್ಣನ್ನು ಫ್ರೈ ಮಾಡ್ತಿರೋ ಅಷ್ಟು ಸೊಗಸಾದ ರುಚಿನ ಖಂಡಿತ ಪಡಿಬೋದು. ನೋಡಿ, ಟೊಮೊಟೊ ಹಣ್ಣನ್ನು ಸಹ ಎಲ್ಲ ಪದಾರ್ಥಗಳ ಜೊತೆ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಾಯಿತು. ಸ್ವಲ್ಪ ಮಟ್ಟಿಗೆ ಟೊಮೊಟೊ ಹಣ್ಣು ಬಿಸಿಯಾಗಿದೆ. ಈಗ ಟೊಮೊಟೊ ಹಣ್ಣು ಬೇಯಬೇಕಲ್ವ, ಅದಕ್ಕೋಸ್ಕರ ಒಂದು ಲಿಡ್ಡನ್ನು ಮುಚ್ಚಿ ಒಂದು 7ರಿಂದ 8 ನಿಮಿಷದವರೆಗೂ ಟೊಮೊಟೊ ಹಣ್ಣನ್ನು ಇದೇ ರೀತಿಯಾಗಿ ಬೇಯಿಸಬೇಕು. ಒಂದು 4 ನಿಮಿಷ ಆದಮೇಲೆ ಲಿಡ್ಡನ್ನು ತೆಗೆದು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಟೊಮೊಟೊ ಹಣ್ಣು ಬೇಯ್ತಕ್ಕಂಥ ಈ ಸಮಯದಲ್ಲಿ ಸೇರ್ವಾಗಿ ಬೇಕಾದಂಥ ಮಸಾಲ ಪೇಸ್ಟನ್ನು ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಮಿಕ್ಸಿ ಜಾರ್ಗೆ ಸ್ವಲ್ಪ ಜೀರಿಗೆ, ಸರಿಸುಮಾರು 1 ಟೀ ಸ್ಪೂನಷ್ಟು ಇರ್ಬೋದು, ಅದೇ ಪ್ರಮಾಣದಲ್ಲಿ ಸೋಂಪು ಕಾಳನ್ನು ಸಹ ಹಾಕಿ, ಇನ್ನು 10ರಿಂದ 15 ಗೋಡಂಬಿ, 1 ಟೇಬಲ್ ಸ್ಪೂನಷ್ಟು ಗಸಗಸೆ, ಹಾಗೆ 1 ಇಂಚಿನ ಚಕ್ಕೆ, 2 ಏಲಕ್ಕಿಕಾಯಿ, 2 ಲವಂಗನೂ ಸಹ ಹಾಕಿ, ಜೊತೆಗೆ 5ರಿಂದ 6 ಬ್ಯಾಡಗಿ ಮೆಣಸಿನಕಾಯಿಗಳು. ಬ್ಯಾಡಗಿ ಮೆಣಸಿನಕಾಯಿನ ಗ್ರೇವಿ ಕಲರ್ ಬರೋದಕ್ಕೋಸ್ಕರ ಬಳಸ್ತಾ ಇರ್ತಕ್ಕಂಥದ್ದು. ರುಚಿನೂ ಸ್ವಲ್ಪ ಎನನ್ಸ್ ಆಗುತ್ತೆ. ತಮಗೇನಾದರೂ ಕಲರ್ ಬೇಡ ಅಂದರೆ ಖಂಡಿತ ಈ ಒಂದು ಮೆಣಸಿನ್ಕಾಯಿನ ಬಳಸ್ತಕ್ಕಂಥ ಅವಶ್ಯಕತೆ ಏನಿಲ್ಲ. ಈ ಎಲ್ಲ ಪದಾರ್ಥಗಳ ಜೊತೆ ಅರ್ಧ ಕಪ್ ಅಳತೆಯ ತುರಿದಂಥ ತೆಂಗಿನಕಾಯಿ ತುರಿನೂ ಸಹ ಹಾಕಿ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಥವಾ ಸ್ವಲ್ಪ ನೀರನ್ನು ಹಾಕಿ ಇದನ್ನೆಲ್ಲ ಸಾಧ್ಯವಾದಷ್ಟು ನುಣ್ಣಿಗೆ ರುಬ್ಬಿ ಮಸಾಲ ಪೇಸ್ಟನ್ನು ಸಿದ್ಧ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು, ಘಮ ಅಂತ ಒಳ್ಳೆ ಪರಿಮಳಭರಿತವಾಗಿ ಹಾಗೆ ಒಳ್ಳೆ ಬಣ್ಣದಲ್ಲಿ ಸೇರ್ವ ಮಾಡೋದಕ್ಕೆ ಬೇಕಾದಂಥ ಮಸಾಲ ಪೇಸ್ಟು ಸಿದ್ಧವಾಯಿತು. ಈ ಸಮಯದಲ್ಲಿ ಟೊಮೊಟೊ ಹಣ್ಣು ಸಹ 4 ನಿಮಿಷಗಳ ಕಾಲ ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ಟೊಮೊಟೊ ಹಣ್ಣು ಬಹಳ ಚೆನ್ನಾಗಿ ಬೆಂದಿದೆ. ಬೆಂದು ಸ್ವಲ್ಪ ಎಣ್ಣೆ ತೇಲಿ ಬಂದಿರತಕ್ಕಂಥದ್ದು. ಈಗ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಉಳಿದಂಥ 3ರಿಂದ 4 ನಿಮಿಷ ಟೊಮೊಟೊ ಹಣ್ಣನ್ನು ಫ್ರೈ ಮಾಡಿಕೊಂಡು ಅಂದರೆ ಬೇಯಿಸ್ಕೋಬೇಕಾಗತ್ತೆ. ಉಳಿದಂಥ 4 ನಿಮಿಷ ಟೊಮೊಟೊ ಹಣ್ಣನ್ನು ಬೇಯಿಸಬೇಕಾದ್ರೂ ಸಹ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು. ಹೀಗಿಲ್ಲಿ ಒಟ್ಟಾರೆಯಾಗಿ ಲಿಡ್ಡನ್ನು ಕ್ಲೋಸ್ ಮಾಡಿ ಟೊಮೊಟೊ ಹಣ್ಣನ್ನು 8 ನಿಮಿಷಗಳ ಕಾಲ ಬೇಯಿಸಿರ್ತಕ್ಕಂಥದ್ದು. ಟೊಮೊಟೊ ಹಣ್ಣನ್ನು ಕಂಪ್ಲೀಟಾಗಿ ಲೋ ಫ್ಲೇಮ್ನಲ್ಲೇ ಬಿಸಿ ಮಾಡಿ ಬೇಯಿಸಿರ್ತಕ್ಕಂಥದ್ದು. ಈಗೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಲಿಡ್ಡನ್ನು ಕ್ಲೋಸ್ ಮಾಡಿ ಟೊಮೊಟೊ ಹಣ್ಣನ್ನು ಫ್ರೈ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ತಳ ಹಿಡಿಯೋದಿಲ್ಲ. ಹಾಗೆ ಟೊಮೊಟೊ ಹಣ್ಣು ಸಹ ಬಹಳ ಚೆನ್ನಾಗಿ ಫ್ರೈ ಆಗುತ್ತೆ. ಈ ಸಮಯದಲ್ಲಿ ಮಿಕ್ಸಿ ಜಾರಲ್ಲಿ ಮೊದಲೇ ನುಣ್ಣಗೆ ರುಬ್ಬಿದಂಥ ಮಸಾಲ ಪೇಸ್ಟನ್ನು ಹಾಕಿ ಮಿಕ್ಸಿ ಜಾರ್ಗೆ 1 ಕಪ್ ಅಳತೆಯ ನೀರನ್ನು ಹಾಕಿ ಆ ನೀರನ್ನು ಬಾಣಲಿಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು. ಮಸಾಲ ಪೇಸ್ಟು ಮತ್ತು ನೀರನ್ನು ಹಾಕಿರೋದ್ರಿಂದ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡಾಗ ತಮಗೆ ತಿಳಿಯುತ್ತೆ ಈ ಒಂದು ಸೇರ್ವ ಯಾವುದಕ್ಕಿರಬೇಕು, ಗಟ್ಟಿ ಆಯಿತಾ ಅಥವಾ ಇನ್ನೂ ಹೆಚ್ಚು ನೀರು ಸೇರಿಸ್ಬೇಕನ್ನೋದು ತಿಳಿದಾಗ ತಮ್ಮ ಇಚ್ಛಾನುಸಾರ ನೀರನ್ನು ಹಾಕ್ಕೋಬೋದು. ಸೇರ್ವ ತೀರಾ ಗಟ್ಟಿಯಾಗಿರಬಾರ್ದು, ಹಾಗೆ ತೀರಾ ತೆಳ್ಳಗೂ ಇರಬಾರ್ದು. ಒಂದು ಹದಕ್ಕೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನಾವಿಲ್ಲಿ ಇನ್ನೂ ಅರ್ಧ ಕಪ್ ಅಳತೆಯ ನೀರನ್ನು ಹಾಕ್ಕೊಳ್ತಾ ಇರ್ತಕ್ಕಂಥದ್ದು. ಮತ್ತೆ ಅರ್ಧ ಕಪ್ ನೀರನ್ನು ಹಾಕಿರೋದ್ರಿಂದ ಒಮ್ಮೆ ಮಿಕ್ಸ್ ಮಾಡಿ ಮತ್ತೆ ಲಿಡ್ಡನ್ನು ಮುಚ್ಚಿ 7ರಿಂದ 8 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲಿ ಈ ಒಂದು ಸೇರ್ವನ ಕುದಿಸ್ಕೊಂಡ್ರೆ ಸಾಕು. ಸೂಪರಾಗಿ ಬಿಸಿ ಬಿಸಿಯಾಗಿ ಖಾರವಾಗಿ ರುಚಿಯಾಗಿ ಸೇರ್ವ ಸಿದ್ಧವಾಗಿಬಿಡುತ್ತೆ. ಸೇರ್ವನ ಹಲವಾರು ರೀತಿ ಮಾಡ್ತಾರೆ, ಹಲವಾರು ಸೇರ್ವಗಳನ್ನ ಮಾಡ್ತಾರೆ. ಅದರಲ್ಲಿ ಇದು ಒಂದು ವಿಧ. ಇನ್ನು ಮುಂದೆ ಬರ್ತಕ್ಕಂಥ ವಿಡಿಯೋಗಳಲ್ಲಿ ಈ ರೀತಿಯಾದಂಥ ಹಲವಾರು ರೀತಿಯಾದಂಥ ಸೇರ್ವನ ಮಾಡೋಣ ಅಂತ. ತಮಗೂ ಇನ್ನೂ ಸೇರ್ವಗಳು ಬೇಕು ಅಂತಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈಗಿಲ್ಲಿ 7ರಿಂದ 8 ನಿಮಿಷ ಸೇರ್ವನ ಕುದಿಸಿರ್ತಕ್ಕಂಥದ್ದು.
ಈ ಸಮಯದಲ್ಲಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫ್ಲೇಮನ್ನು ಆಫ್ ಮಾಡಿ ಬಿಸಿನಲ್ಲೇ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಬಿಸಿನಲ್ಲೇ ಮಿಕ್ಸ್ ಮಾಡಿದ ನಂತರ ಸೂಪರಾಗಿ ಸೇರ್ವ ಸಿದ್ಧವಾಯಿತು. ಮೊದಲೇ ಹೇಳಿದಾಗೆ ಸೇರ್ವ ತೀರಾ ತೆಳ್ಳಗೂ ಇರಬಾರ್ದು, ಬೈ ದ ಸೇಮ್ ಟೈಮ್ ತೀರಾ ಗಟ್ಟಿಗೂ ಇರಬಾರ್ದು. ಆದರೆ ತಮ್ಮ ಇಚ್ಛಾನುಸಾರ ಗಟ್ಟಿಗೆ ಬೇಕಾದ್ರೂ ಮಾಡ್ಕೋಬೋದು ಅಥವಾ ತೆಳ್ಳಗೆ ಬೇಕಾದರೂ ಮಾಡ್ಕೋಬೋದು. ಹಾಗಿದ್ರೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಮಸಾಲ ಭರಿತವಾಗಿ ಬಿಸಿ ಬಿಸಿಯಾಗಿ ರುಚಿಕರವಾಗಿ ಸೇರ್ವನ ತಯಾರು ಮಾಡೋದು ಅಂತ. ಮೊದಲೇ ಹೇಳಿದಾಗೆ ಸೇರ್ವನ ಹಲವಾರು ಪದಾರ್ಥಗಳನ್ನ ಉಪಯೋಗಿಸಿ ಹಲವಾರು ರೀತಿಯಲ್ಲಿ ಮಾಡ್ತಾರೆ, ಹಲವಾರು ರುಚಿನಲ್ಲಿ ಮಾಡ್ತಾರೆ. ಇದು ಸಹ ಒಂದು ರೀತಿಯಾದಂಥ ಸೇರ್ವ ಅಂತ ಹೇಳ್ತಾ, ಖಂಡಿತ ನಾನು ಮೊದಲೇ ಹೇಳಿದಾಗೆ ಅನೇಕ ರೆಸಿಪಿಗಳಿಗೆ ಕಾಂಬಿನೇಷನ್ ಆಗ್ತಕ್ಕಂಥ ಈ ಸೇರ್ವನ ಒಮ್ಮೆ ಮಾಡಿ ನೋಡಿ, ನಿಮಗೆಲ್ಲರಿಗೂ ರುಚಿ ಅಂತೂ ಇಷ್ಟ ಆಗೇ ಆಗುತ್ತೆ ಅಂತ ಹೇಳ್ತಾ, ಹಾಗಿದ್ರೆ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಸೇರ್ವ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.